ನಮ್ಮ ಅಪೋಲೋ ಆಸ್ಪತ್ರೆಯ ವತಿಯಿಂದ ಝೀರೋ ಟು ಹೀರೋ ಎಂಬ ಒಂದು ಅಭಿಯಾನವನ್ನು ಆರಂಭಿಸಿಕೊಂಡಿದ್ದೀವಿ. ಈ ಒಂದು ಅಭಿಯಾನದ ಭಾಗ ಪ್ರಿವೆನ್ಷನ್ ಬಿಗಿನ್ಸ್ ಎಂಬ ಒಂದು ಶೀರ್ಷಿಕೆಯೊಂದಿಗೆ ಈ ಒಂದು ಜನಜಾಗೃತಿ ಕಾರ್ಯಕ್ರಮ, ವೈದ್ಯರೊಂದಿಗೆ ಸಂವಾದ ಹಾಗೂ ಪತ್ರಿಕಾಗೋಷ್ಠಿಯನ್ನು ಆರಂಭಿಸಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ನವೀನ್ ಜಯರಾಮ್ ಅವರು ಆಗಮಿಸಿರ್ತಾರೆ. ಅವರು ಕನ್ಸಲ್ಟೆಂಟ್ GI ಆಂಕೋ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ನೈರುತ್ಯ ಅವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರಿರ್ತಕ್ಕಂಥ ಡಾಕ್ಟರ್ ರಂಜಿತಾ ಅವರು ಆಗಮಿಸಿರ್ತಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರಿದ್ದು. ಫೆಬ್ರವರಿ 4 ವರ್ಲ್ಡ್ ಕ್ಯಾನ್ಸರ್ ಡೇ. ಬಟ್ ಪ್ರತಿದಿನ ಕ್ಯಾನ್ಸರ್ ಡೇ ಅಂತ ನಾವು ಪ್ರತಿದಿನ ಕ್ಯಾನ್ಸರ್ ಅವೇರ್ನೆಸ್ ಮಾಡ್ತಾ ಇರ್ತೀವಿ. ಸೊ ಈ ತಿಂಗಳು ಫೆಬ್ರವರಿ ತಿಂಗಳು ಸುಮಾರು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಇದೊಂದು ಕ್ಯಾನ್ಸರ್ ಇನಿಷಿಯೇಟಿವ್, ಕ್ಯಾನ್ಸರ್ ಅವೇರ್ನೆಸ್ ಇನಿಷಿಯೇಟಿವ್ ಝೀರೋ ಟು ಹೀರೋ. ಸೊ ಝೀರೋ ಟು ಹೀರೋ ಅಂದರೆ ಏನು? ಸ್ಟೇಜ್ 0 ಅಥವಾ ಪ್ರೀ ಕ್ಯಾನ್ಸರಸ್. ಸೊ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಥವಾ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಪೇಷಂಟ್ಸಿಗೆ, ಅದೇ ಥರ ಫ್ಯಾಮಿಲಿಗೆ ಎಷ್ಟೆಲ್ಲ ಇದರಿಂದ ಪರಿಣಾಮ ಇದೆ ಅಂತ ಹೇಳೋದಕ್ಕೆ ಒಂದು ಕಾರ್ಯಕ್ರಮ. ಸೊ 2 ಎಕ್ಸಾಂಪಲ್ ಕೊಡ್ತೀನಿ. ನಮ್ಮದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋಂತಹ ಒಬ್ಬ ಮಹಿಳೆಗೆ ನಾವು ರೂಟೀನಾಗಿ ಹೆಲ್ತ್ ಚೆಕ್ ಮಾಡಿದ್ವಿ. ಹೆಲ್ತ್ ಚೆಕನ್ನು ನಾವು ವರ್ಷಕ್ಕೊಂದ್ಸಲ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಅದರಲ್ಲಿ ಅವರಿಗೆ ಸ್ಟೇಜ್ 0 ಸರ್ವೈಕಲ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು. ಸೊ ಸ್ಟೇಜ್ 0 ಅಂದರೆ ಪ್ರೀ ಕ್ಯಾನ್ಸರ್ಸ್, ಅದಕ್ಕೆ ಸರ್ವೈಕಲ್ ಇಂಟ್ರಾಎಪಿಥೆಲಿಯಲ್ ನಿಯೋಪ್ಲೇಸಿಯಾ ಅಂತ ಹೇಳ್ತೀವಿ. ಸೊ ಮಹಿಳೆಗೆ ಆಲ್ರೆಡಿ ಮಕ್ಕಳಾಗಿ ಅವರದ್ದು ಫ್ಯಾಮಿಲಿ ಕಂಪ್ಲೀಟ್ ಆದ ಕಾರಣ ಶಿ ವಾಂಟೆಡ್ ಟು ಅಂಡರ್ಗೋ ಹಿಸ್ಟೆಕ್ಟಮಿ. ಸೊ ಇದಕ್ಕೆ ಬೇಕಾದಂಥ ಆಪರೇಷನ್ ಮಾಡಿದ್ವಿ. ಅದರಲ್ಲೂ ಕ್ಯಾನ್ಸರ್ ಇಲ್ಲ, ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಕನ್ಫರ್ಮ್ ಆಯಿತು. ಸೊ ಲಕ್ಕಿಲಿ ಅವರಿಗೆ ಕ್ಯಾನ್ಸರ್ ಮುಂದೆ ಬರುವಂತಹ ತೊಂದರೆ ಕಡಿಮೆ ಆಯಿತು. ಕೀಮೊಥೆರಪಿ, ರೇಡಿಯೇಷನ್ ಅವಾಯ್ಡ್ ಮಾಡೋಕ್ಕಾಯಿತು. ಶಿ ಈಸ್ ಬ್ಯಾಕ್ ಟು ಹರ್ ರೂಟೀನ್, ಶಿ ಈಸ್ ಏಬಲ್ ಟು ಹರ್ ಡೈಲಿ ಆಕ್ಟಿವಿಟಿ. ದಿಸ್ ವಾಸ್ ಆಲ್ಮೋಸ್ಟ್ 3 years ಬ್ಯಾಕ್. ವರ್ಷದ ಮುಂದೆ ರೂಟೀನ್ ಹೆಲ್ತ್ ಚೆಕಪ್ಪಲ್ಲಿ ಮ್ಯಾಮೋಗ್ರಾಮಲ್ಲಿ ಪ್ಲಸ್ ಅಲ್ಟ್ರಾಸೌಂಡಲ್ಲಿ ಆಲ್ಮೋಸ್ಟ್ 7 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರಿಂದ ಕಡಿಮೆನ ಗಂಟಿದೆ ಅಂತ ಗೊತ್ತಾಯಿತು ಬ್ರೆಸ್ಟಲ್ಲಿ. ಸೊ ನಮ್ಮಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇರೋ ಕಾರಣ ಗೈಡೆಡ್ ಬಯೋಪ್ಸಿ ಅಂತ ಮಾಡಿದ್ವಿ. ಅದರಲ್ಲಿ ಕ್ಯಾನ್ಸರ್ ಇರುವ ಚಾನ್ಸಸ್ ಜಾಸ್ತಿ ಅಂತ ಕನ್ಫರ್ಮ್ ಆಯಿತು. ಬ್ರೆಸ್ಟ್ ಉಳಿಸುವಂಥ ಆಪರೇಷನ್ ಮಾಡಿ ಸೆಂಟಿನಲ್ ಲಿಂಫ್ ಬಯೋಪ್ಸಿ ಅಂತ ಮಾಡಿದ್ವಿ. ಸೊ ಅದರಲ್ಲೂ ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತ ಪತ್ತೆ ಮಾಡೋಕ್ಕಾಯಿತು. ಸೊ ಪೇಷಂಟ್ ಡಸಂಟ್ ರಿಕ್ವೈರ್ ಫರ್ದರ್ ಎನಿ ಟ್ರೀಟ್ಮೆಂಟ್. ಸೊ ದಿಸ್ ಇಸ್ ದ ಹೋಲ್ ಆಸ್ಪೆಕ್ಟ್ ಆರ್ ಪರ್ಪಸ್ ಆಫ್ ಹ್ಯಾವಿಂಗ್ ಹೆಲ್ತ್ ಚೆಕಪ್ ಅಥವಾ ಸ್ಕ್ರೀನಿಂಗ್ ಟೆಸ್ಟ್. ಅಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಮಾಡೋ ಉದ್ದೇಶ ಮಹಿಳೆ ಅಥವಾ ಪುರುಷನಿಗೆ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ಕ್ಯಾನ್ಸರ್ ಪತ್ತೆ ಹಚ್ಚಕ್ಕಾಗುತ್ತಾ. ಸೊ ಇದು 4 ರಿಂದ 5 ಜನರಲ್ಲಿ ಆಗುತ್ತೆ. ಸೊ ಪ್ರತಿ ಮಹಿಳೆ 40 ವರ್ಷ ಮೇಲ್ಪಟ್ಟ ಪ್ರತಿ ಮಹಿಳೆ ವರ್ಷಕ್ಕೊಂದ್ಸಲ ಸ್ತನದ ಎಕ್ಸ್ರೇ ಅಥವಾ ಮ್ಯಾಮೋಗ್ರಾಮ್ ಮಾಡಿಸಬೇಕು. 21 ವರ್ಷ ಆದಮೇಲೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ತಿಂಗಳಿಗೆ ಒಂದ್ಸಲ ಮಾಡಬೇಕು. ಸೊ ಈ 2 ಟೆಸ್ಟಿಂದ ಸ್ತನದಲ್ಲಿ ಆಗುವಂತಹ ಬದಲಾವಣೆ ಅತಿ ಬೇಗವಾಗಿ ಪತ್ತೆ ಹಚ್ಚಕ್ಕಾಗುತ್ತೆ. ಸೊ ಈವನ್ ಸ್ಟೇಜ್ 0 ಬ್ರೆಸ್ಟಲ್ಲಿ ಪತ್ತೆ ಹಚ್ಚಕ್ಕಾಗುತ್ತೆ. ಇನ್ನು ಸರ್ವೈಕಲ್ ಕ್ಯಾನ್ಸರ್ ಬರೋದಿದ್ರೆ ಪ್ಯಾಪ್ ಸ್ಮಿಯರ್ ಪ್ರತಿ ಮಹಿಳೆ ಸೆಕ್ಷುವಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಾದ್ಮೇಲೆ ಅಥವಾ ಮದುವೆ ಆದಮೇಲೆ ಯಾವುದು ಫಸ್ಟು ಅದು. ಸೊ 3 ವರ್ಷಕ್ಕೊಂದ್ಸಲ ಪ್ಯಾಪ್ ಸ್ಮಿಯರ್ ಮಾಡೋದ್ರಿಂದ ಅಥವಾ ಅದರ ಜೊತೆಗೆ HPV ಟೆಸ್ಟಿಂಗ್ 5 ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ಸ್ಟೇಜ್ 0 ಸರ್ವೈಕಲ್ ಕ್ಯಾನ್ಸರ್ ಅಥವಾ ವೆರಿ ಅರ್ಲಿ ಸರ್ವೈಕಲ್ ಕ್ಯಾನ್ಸರ್ ಪತ್ತೆ ಹಚ್ಬೋದು. ಭಾಗ ಇರೋದು ಒಂದು ಸ್ಮೋಕಿಂಗ್ ಹಿಸ್ಟ್ರಿ ಇರೋರಲ್ಲಿ ನಾವು ವರ್ಷಕ್ಕೊಂದ್ಸಲ ಲಂಗ್ಸ್ ಇದು CT ಸ್ಕ್ಯಾನ್ ಮಾಡಿಸ್ತೀವಿ. ಲಂಗ್ಸ್ ಇದು CT ಸ್ಕ್ಯಾನ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ನು ವೆರಿ ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡೋಕ್ಕಾಗುತ್ತೆ. ಅದೇ ಥರ 50 ವರ್ಷ ಮೇಲ್ಪಟ್ಟ ಎಲ್ಲ ಜನಸಾಮಾನ್ಯರಲ್ಲಿ 10 ವರ್ಷಕ್ಕೊಂದ್ಸಲ ಕೊಲೊನೋಸ್ಕೋಪಿ ಅಥವಾ 5 ವರ್ಷಕ್ಕೊಂದ್ಸಲ ಸಿಗ್ಮಾಯ್ಡೋಸ್ಕೋಪಿ ಮಾಡೋದ್ರಿಂದ ದೊಡ್ಡ ಕರಡಲ್ಲಿ ಏನಾದರೂ ಬದಲಾವಣೆ ಗೊತ್ತಾಗುತ್ತೆ.